ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಕಿಚನ್ ಕೌಂಟರ್ ಟಾಪ್ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಹಾಗೆ ಸುಮಾರು ದಿನಗಳಿಂದ ಅಮೆಝಾನಲ್ಲಿ ಹಾಗೆ ವಿಶಾಲ್ ಮಾರ್ಟಿಂದ ಐಕಿಯಾಯಿಂದ ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡು ಬಂದಿದ್ದೆ. ಅದನ್ನೆಲ್ಲದನ್ನು ಯಾವ ರೀತಿ ಅರೇಂಜ್ ಮಾಡ್ತೀನಿ ಅಂತಲೂ ಕೂಡ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಒಂದು ಐಡಿಯಾ ಬರ್ಬೋದು ಯಾವ ರೀತಿ ಆರ್ಗನೈಸ್ಡ್ ಆಗಿ ನೀಟಾಗಿ ಕಾಣಿಸೋ ರೀತಿ ಅಡುಗೆ ಮನೆಯನ್ನು ಇಟ್ಕೋಬೋದು ಅಂತ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಯೂಶ್ವಲಿ ವ್ಲಾಗರ್ಸ್ ಅಂತಂದರೆ ಅಡುಗೆಗಳು ಎಲ್ಲ ಶೂಟ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಅಡುಗೆ ಮಾಡ್ತಾ ಇರುವಾಗ ಲೈಟಿಂಗ್ಸ್ ಕರೆಕ್ಟಾಗಿರಲಿಲ್ಲ ಅಂತಂದರೆ ಏನು ತೋರಿಸ್ತಾ ಇದ್ದೀವಿ ಅದು ಕರೆಕ್ಟಾಗಿ ಕಾಣಿಸೋದಿಲ್ಲ. ಹಾಗಾಗಿನೇ ಸುಮಾರು ದಿನದಿಂದ ಈ ರೀತಿ LED ಸ್ಟ್ರಿಪ್ಪನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ನಾವು ಈ ಮನೆ ಕನ್ಸ್ಟ್ರಕ್ಟ್ ಮಾಡುವಾಗ ಫಾಲ್ಸ್ ಸೀಲಿಂಗ್ ಅಂದರೆ POPಗೆ ಹಾಕೋದಕ್ಕೆ ಅಂತಂದ್ಬಿಟ್ಟು ಈ ರೀತಿ LED ಸ್ಟ್ರಿಪ್ಪನ್ನು ತೊಗೊಂಡು ಬಂದಿದ್ವಿ. ಅದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಇಷ್ಟು ದಿನ ಹಾಕದೆ ಹಾಗೆ ಎತ್ತಿಟ್ಟಿದ್ವಿ. ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿದೆ. ಆ ಸ್ಟ್ರಿಪ್ಪಿಗೆ ಅಟ್ಯಾಚ್ ಆಗೋ ರೀತಿ ಪ್ಲಗ್ಗನ್ನು ತೊಗೊಂಡು ಬಂದು ಫೆವಿ ಸ್ಟಿಕ್ಕಲ್ಲಿ ಇದನ್ನು ಅಂಟಿಸಿದ್ದೀವಿ. ಡಬಲ್ ಸೈಡ್ ಟೇಪ್ ಬರುತ್ತಲ್ಲ ಸ್ಟಿಕ್ಕರು, ಅದರಲ್ಲಿ ಅಂಟಿಸಿದ್ರೆ ಅಷ್ಟು ಚೆನ್ನಾಗಿ ಅದು ಸ್ಟಿಕ್ ಆಗೋದಿಲ್ಲ, ಪದೇ ಪದೇ ಕಿತ್ಕೊಂಡು ಬರ್ತಾ ಇರುತ್ತೆ. ಹಾಗಾಗಿ ಫೆವಿ ಸ್ಟಿಕ್ಕಲ್ಲಿ ನೀಟಾಗಿ ಅಂಟಿಸ್ಕೊಂಡಿದ್ದೀವಿ. ಈ LED ಸ್ಟ್ರಿಪ್ ಯಾವ ಕಲರ್ ಇದೆಯೋ ಅದೇ ಕಲರ್ ನಮ್ಮ ಟೈಲ್ಸ್ ಕೂಡ ಇರೋದ್ರಿಂದ ನಾವೇನೋ ಅಂಟಿಸಿದ್ದೀವಿ ಅನ್ನೋದು ಕೂಡ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಆ ಲೈಟ್ ಹಾಕಿದ್ಮೇಲೂ ಅಷ್ಟೇ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಅಡುಗೆ ಮನೆ ಕೌಂಟರ್ ಟಾಪ್ ಎಷ್ಟಿದೆಯೋ ಅಷ್ಟಕ್ಕೂ ಪೂರ್ತಿಯಾಗಿ ಅಂಟಿಸಿದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ LED ಸ್ಟ್ರಿಪ್ ಏನಿದೆ ಅದು ಮಿಕ್ಕಿತ್ತು, ಅದನ್ನು ಇಲ್ಲಿ ಕಿಚನ್ ರೂಲ್ ಅನ್ನೋ ಒಂದು ವಾಲ್ ಹ್ಯಾಂಗಿಂಗ್ ಏನು ಹಾಕಿದ್ದೆ ಅಲ್ಲಿಗೆ ಬಿಟ್ಟಿದ್ದೀನಿ. ಲೈಟ್ ಹಾಕಿದಾಗ ಅದು ಕೂಡ ಹೈಲೈಟಾಗಿ ಕಾಣಿಸುತ್ತೆ. LED ಸ್ಟ್ರಿಪ್ಗೆ ಪ್ಲಗ್ಗನ್ನು ತೊಗೊಂಡು ಬರೋದಕ್ಕೆ ಹೋಗಿದ್ವಲ್ಲ, ಅಲ್ಲೇ ಇವಾಗ ಕಿಚನ್ ಸಿಂಕ್ಗೆ ಹಾಕೋವಂಥ ಈ ಅಟ್ಯಾಚ್ಮೆಂಟ್ನ ತೊಗೊಂಡು ಬಂದ್ವಿ. ಇದು ಸ್ಟೀಲ್ದು. ಇದನ್ನು ನಾವು ಎರಡು ರೀತಿಯಾಗಿ ಉಪಯೋಗಿಸ್ಬೋದು. ಒಂದು ಶವರ್ ರೀತಿ, ಮತ್ತೊಂದು ನಾರ್ಮಲ್ ಟ್ಯಾಪಲ್ಲಿ ನೀರು ಬರುತ್ತಲ್ಲ ಆ ರೀತಿ ಕೂಡ ಬರುತ್ತೆ. ನಾರ್ಮಲಾಗಿ ಇದ್ದಿದ್ದು ಟ್ಯಾಪು ಸ್ವಲ್ಪ ಮೇಲಿದ್ದಿದ್ದರಿಂದ ಬಗ್ಗಿ ಪಾತ್ರೆ ತೊಳಿಬೇಕಾಗಿತ್ತು, ಹಾಗೆ ಬಟ್ಟೆ ಎಲ್ಲ ನೆಂದೋಗ್ತಾ ಇತ್ತು. ಇದು ಸ್ವಲ್ಪ ಎಕ್ಸ್ಟೆಂಡ್ ಆಗಿರೋದ್ರಿಂದ ನೀಟಾಗಿ ಪಾತ್ರೆ ತೊಳೆದಾಗ ನೀರೆಲ್ಲ ಸಿಡಿಯೋದಿಲ್ಲ. ಜೊತೆಗೆ ಸಿಂಕನ್ನು ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿದ್ದು ಬೆಂಡ್ ಆಗುತ್ತೆ. ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಈಸಿಯಾಗಿ ನಾವು ಅದನ್ನು ರೊಟೇಟ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಆ ಟ್ಯಾಪ್ ಮೇಲೇ 2 ಬಟನ್ ಕೊಟ್ಟಿದ್ದಾರೆ. ಶವರ್ ರೀತಿ ಬೇಕಿದ್ರೆ ಶವರ್ ರೀತಿ ಮಾಡ್ಕೋಬೋದು, ಅಥವಾ ನಾರ್ಮಲ್ ಟ್ಯಾಪ್ ವಾಟರ್ ಬರುತ್ತಲ್ಲ ಆ ರೀತಿ ಕೂಡ ಮಾಡ್ಕೊಬೋದು. ಇನ್ನು ಇವಾಗ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ರೀಅರೇಂಜ್ ಮಾಡ್ತಾ ಇದ್ದೀನಿ. ಮೇಕ್ ಓವರ್ ಮಾಡ್ತಾ ಇರೋದ್ರಿಂದ ಪೂರ್ತಿಯಾಗಿ ಸ್ಟ್ಯಾಂಡ್ಗಳು ಹಾಗೆ ಏನೇನು ಇಟ್ಟಿದ್ದೀನೋ ಎಲ್ಲದನ್ನು ತೆಗೆದು ಸ್ಟ್ಯಾಂಡ್ಗಳು ಇಟ್ಟಿರೋಂಥ ಜಾಗ ಹಾಗೆ ಆ ಸ್ಟ್ಯಾಂಡ್ಗಳನ್ನು ಕೂಡ ನೀಟಾಗಿ ತೊಳ್ಕೊಳ್ತೀನಿ. ನಮ್ಮ ಅಡುಗೆ ಮನೆಯಲ್ಲಿ ಒಂದೇ ಒಂದು ಬೇಜಾರಿನ ಸಂಗತಿ ಏನು ಅಂತಂದರೆ, ಕೆಳಗಡೆ ನಾವು ಗ್ಯಾಸ್ ಕನೆಕ್ಷನ್ ಕೊಡಿಸಿದ್ದೀವಲ್ಲ ಅದನ್ನು ಪೂರ್ತಿಯಾಗಿ ಗೋಡೆ ಪಕ್ಕಕ್ಕೇ ಕೊಟ್ಬಿಟ್ಟಿದ್ದಾರೆ. ಆ ಪೈಪು 1 ಅಡಿ ಅಥವಾ 1.5 ಅಡಿ ಎಡಗಡೆಗೆ ಬರಬೇಕಾಗಿತ್ತು, ಆವಾಗ ನೀಟಾಗಿ ಕಾಣಿಸ್ತಾ ಇತ್ತು. ಎಕ್ಸ್ಟ್ರಾ ಪೈಪ್ ಏನು ಕಾಣಿಸ್ತಾ ಇರಲಿಲ್ಲ. ಆದರೆ ಇವಾಗ ಅದನ್ನು ಚೇಂಜ್ ಮಾಡೋದಕ್ಕಂತೂ ಆಗೋಲ್ಲ, ಇರೋದನ್ನೇ ಸ್ವಲ್ಪ ಆಲ್ಟರ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸೋ ರೀತಿ ಮಾಡ್ಕೋಬೇಕಷ್ಟೆ. ಇವಾಗ ನಾನು ಅಲ್ಲಿಟ್ಟಿದ್ದಂಥ 2 ಸ್ಟ್ಯಾಂಡ್ಗಳನ್ನು ತೆಗೆದು ತೊಳೆಯೋದಕ್ಕೆ ಹಾಕಿದ್ದೀನಿ. ಹಾಗೆ ಆ ಗೋಡೆ ಮತ್ತು ಕೆಳಗಡೆ ಜಿಡ್ಡಾಗಿರುತ್ತೆ, ತುಂಬಾ ಜಿಡ್ಡಾಗಿರುತ್ತೆ. ಯಾಕಂದರೆ ಗ್ಯಾಸ್ ಸ್ಟವ್ ಪಕ್ಕನೇ ಆ ಐಟಮ್ಸ್ಗಳನ್ನೆಲ್ಲ ಇಡೋದ್ರಿಂದ ಪದೇ ಪದೇ ನಾವೇನು ಅದನ್ನು ತೆಗೆದು ಕ್ಲೀನ್ ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಗಲೀಜಾಗಿರುತ್ತೆ. ಅದನ್ನು ಸ್ಕ್ರಬ್ ಹಾಕಿ ನೀಟಾಗಿ ಉಜ್ಜ್ತಾ ಇದ್ದೀನಿ. ಕೆಲವೊಂದು ಸಲ ನಾರ್ಮಲ್ ಸ್ಕ್ರಬ್ಬಲ್ಲಿ ಉಜ್ಜಿದ್ರೂ ಕೂಡ ಅದು ನೀಟಾಗಿ ಕ್ಲೀನ್ ಆಗಲ್ಲ. ಅಂಥ ಟೈಮಲ್ಲಿ ಈ ರೀತಿ ಸ್ಟೀಲ್ ನಾರನ್ನು ಬಳಸಿ ಉಜ್ಕೊಬೇಕಾಗತ್ತೆ. ಅಡುಗೆ ಮನೆಯಲ್ಲಿ ನಾವು ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೂ ಕೂಡ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಎಣ್ಣೆ ಜಿಡ್ಡು ಆಗ್ತಾನೆ ಇರುತ್ತೆ. ಗೋಡೆಗಳ ಮೇಲಾಗಿರ್ಬೋದು ಅಥವಾ ಪಕ್ಕದಲ್ಲಿ ಯಾವುದೇ ಐಟಮ್ಸ್ಗಳನ್ನು ಇಟ್ಟಿದ್ರೆ ಅದೆಲ್ಲದ್ರ ಮೇಲೂ ಹೋಗಿ ಜಿಡ್ಡು ಕೂತ್ಕೊಳ್ತಾ ಇರುತ್ತೆ. ಹಾಗಾಗಿನೇ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಏನೇ ಇಡ್ತೀವಿ ಅಂತ ಅಂದ್ರೂ ಬರೀ ನೆಲದ ಮೇಲೆ ಇಡೋದಕ್ಕೆ ಹೋಗಬಾರ್ದು, ಸ್ಟ್ಯಾಂಡ್ ಮೇಲೆ ಅಥವಾ ಇವಾಗೆಲ್ಲ ಲೈನರ್ ಅಂತ ಸಿಗುತ್ತೆ, ಲೈನರನ್ನು ಹಾಕಿ ಅದ್ರ ಮೇಲೆ ನಾವು ಜೋಡಿಸ್ಕೋಬೇಕು. ಈಸಿಯಾಗಿ ಅದನ್ನು ತೆಗೆದು ತೊಳ್ಕೊಬೋದು ಅಥವಾ ಉಜ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಜೋಡಿಸ್ಕೋಬೋದು. ನೀಟಾಗಿ ಕೌಂಟರ್ ಟಾಪ್ನೆಲ್ಲ ಸೋಪಲ್ಲಿ ಉಜ್ಕೊಂಡಿದ ನಂತರ ಕಿಚನ್ ವೈಪ್ಸ್ ಇರುತ್ತಲ್ಲ ಅದನ್ನು ನೀರಿನಲ್ಲಿ ಚೆನ್ನಾಗಿ ಒಂದ್ಸಲ ಜಾಲಿಸ್ಕೊಂಡು ಅದರಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಈ ಕಿಚನ್ ವೈಪ್ಸ್ ಅಂತೂ ತುಂಬಾ ಉಪಯೋಗ ಆಗುತ್ತೆ. ಕ್ಲೀನಿಂಗ್ ಕೆಲಸ ಅಂತೂ ತುಂಬಾ ಈಸಿ ಅನಿಸುತ್ತೆ. ಈ ವೈಪ್ಸನ್ನು ಉಪಯೋಗಿಸಿ ನಾವು ಕ್ಲೀನ್ ಮಾಡಿದಾಗ ಜಾಸ್ತಿ ಎಫರ್ಟ್ ಹಾಕದೆ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು. ಆ ಸೋಪ್ನೆಲ್ಲ ಒಂದ್ಸಲ ಒರೆಸ್ಕೊಂಡಿದ್ದ ನಂತರ ಮತ್ತೊಂದು ಸಲ ನೀರಲ್ಲಿ ಚೆನ್ನಾಗಿ ಅದನ್ನು ಜಾಲಿಸ್ಕೊಂಡು ಗೋಡೆಗಳನ್ನು ಹಾಗೆ ಕೌಂಟರ್ ಟಾಪನ್ನು ಕೂಡ ಮತ್ತೊಂದು ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಕೌಂಟರ್ ಟಾಪ್ ಪೂರ್ತಿಯಾಗಿ ಇವಾಗ ಕ್ಲೀನ್ ಆಗಿದೆ. ಅನಂತರ ಇವಾಗ ಅಲ್ಲಿ ಇಟ್ಟಿದ್ದಂಥ ಸ್ಟ್ಯಾಂಡ್ಗಳು ಹಾಗೆ ಆ ಸ್ಟ್ಯಾಂಡ್ ಮೇಲೆ ಲೈನರ್ಸನ್ನು ಹಾಕಿದ್ದೆ. ಆ ಲೈನರ್ಸನ್ನು ಕೂಡ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ. ತುಂಬಾ ಜಿಡ್ಡಾಗಿತ್ತು ಇದು, ಹಾಗಾಗಿ ಅದನ್ನು ಸ್ಟೀಲ್ ಸ್ಕ್ರಬ್ಬನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರದ ಲೈನರನ್ನು ನಾನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಟೈಮಲ್ಲಿ ಡಿಮಾರ್ಟಿಂದ ತೊಗೊಂಡು ಬಂದಿದ್ದೆ. ನನ್ನ ಎಲ್ಲ ಕ್ಯಾಬಿನೆಟ್ಸ್ಗಳಿಗೂ ಕೂಡ ಇದೇ ರೀತಿಯಾದಂತಹ ಲೈನರ್ಗಳನ್ನ ನಾನು ಹಾಕಿದ್ದೀನಿ. ಅಂದರೆ ಕಟ್ಲರಿಗಾಗಿರ್ಬೋದು, ಅದ್ರ ಕೆಳಗಡೆ ಬಟ್ಲುಗಳೆಲ್ಲ ಇಡ್ತೀವಲ್ವ, ಅಲ್ಲೆಲ್ಲದಕ್ಕೂ ಕೂಡ ಕಟ್ ಮಾಡಿಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿ ಹಾಕಿದ್ದೀನಿ. ಯಾವಾಗಾದರೂ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ದಾಗ ಇಡೀ ಕಟ್ಲರಿ ಬ್ಯಾಸ್ಕೆಟನ್ನೇ ತೆಗೆದು ಕ್ಲೀನ್ ಮಾಡೋ ಅಂಥ ಅಗತ್ಯ ಇರೋದಿಲ್ಲ. ಆ ರೀತಿ ಮಾಡಿದ್ರೂ ಕೂಡ ತುಂಬ ಬೇಗ ತುಕ್ಕಿಡಿಯುತ್ತೆ. ಹಾಗಾಗಿ ಈ ರೀತಿ ಲೈನರ್ಸನ್ನು ಹಾಕಿದಾಗ ನಾವು ಲೈನರ್ಸನ್ನು ತೆಗೆದು ಆ ಲೈನರ್ಸನ್ನು ಮಾತ್ರನೇ ಕ್ಲೀನ್ ಮಾಡಿ ಮತ್ತೆ ಅದರೊಳಗಡೆ ಹಾಕಿ ಎತ್ತಿಡ್ಬೋದು. ಅಡುಗೆ ಮನೆಯಲ್ಲಿ ಮಾತ್ರನೇ ಅಲ್ಲ, ಬೇರೆ ಯಾವುದೇ ಕ್ಯಾಬಿನೆಟ್ಸಲ್ಲೂ ಕೂಡ ನೀವು ಈ ಲೈನರ್ಸನ್ನು ಉಪಯೋಗಿಸ್ಬೋದು. ಫ್ರಿಡ್ಜ್ ಒಳಗಡೆ ಕೂಡ ಮೆಜರ್ಮೆಂಟ್ ತೊಗೊಂಡು ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿ ಹಾಕೋಬೋದು, ಅಥವಾ ನಿಮ್ಮ ವಾರ್ಡ್ರೋಬ್ಗಳು ಯಾವ ಸೈಜ್ ಇದೆಯೋ ಅದನ್ನು ನೋಡ್ಕೊಂಡು ಕಟ್ ಮಾಡಿ ಅಲ್ಲೂ ಕೂಡ ನೀವು ಹಾಕೋಬೋದು. ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದಾಗ ಒಂದೇ ಒಂದು ರೋಲ್ನ ತೊಗೊಂಡು ಬಂದಿದ್ದೆ. ಅಡುಗೆ ಮನೆಗೆ ಹಾಕಿ ಮಿಕ್ಕಿದ್ದನ್ನು ಆಯಿಲ್ ಬಾಟಲ್ಸ್ ಎಲ್ಲ ಇಡ್ತೀನಲ್ಲ ಅಂಥ ಕಡೆ ಹಾಕೋದಕ್ಕೆ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಅದನ್ನು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಸ್ಟ್ಯಾಂಡ್ಗಳನ್ನೆಲ್ಲ ನಾನು ಮೀಶೋಯಿಂದ ತರಿಸಿದ್ದು. ಈ ಬ್ಲ್ಯಾಕ್ ಕಲರ್ ಸ್ಟ್ಯಾಂಡು ಅಷ್ಟೇ, ಹಾಗೆ ವೈಟ್ ಕಲರ್ದೊಂದು ಸ್ಟ್ಯಾಂಡ್ ಇದೆ, ಅದನ್ನು ಕೂಡ ಮೀಶೋಯಿಂದ ತರಿಸ್ಕೊಂಡಿದ್ದು. ಒಂದ್ಸಲ ನಾರ್ಮಲ್ ಸ್ಕ್ರಬ್ಬಲ್ಲಿ ಸೋಪ್ ಹಾಕಿ ನೀಟಾಗಿ ತೊಳ್ಕೊಂಡಿದ ನಂತರ ಒಣಗೋದಕ್ಕೆ ಅಂತ ಬಿಸಿಲಿಗೆ ಇಡ್ತೀನಿ. ಇವತ್ತೇನು ಬಿಸಿಲು ಅಷ್ಟೊಂದು ಇರಲಿಲ್ಲ, ಹಾಗಾಗಿ ಒಂದು ಒಣ ಬಟ್ಟೆಯಲ್ಲೇ ನೀಟಾಗಿ ಒರೆಸ್ಕೊಂಡು ಮತ್ತೆ ಇದನ್ನು ಇವಾಗ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಮೊದಲು ವೈಟ್ ಕಲರ್ ಸ್ಟ್ಯಾಂಡಲ್ಲಿ ಕಾಫಿ ಟೀಗೆ ಬಳಸುವಂಥ ಎಲ್ಲ ವಸ್ತುಗಳನ್ನು ಜೋಡಿಸ್ಕೊತಾ ಇದ್ದೀನಿ. ಕಾಫಿ ಫಿಲ್ಟರು ಸ್ಟೀಲ್ದು, ಹಾಗೆ ಸಕ್ಕರೆ ಮತ್ತು ಟೀ ಪುಡಿ ಎರಡನ್ನೂ ಕೂಡ ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಎರಡೂ ಗ್ಲಾಸ್ ಕಂಟೈನರ್ಸು ಡಿಮಾರ್ಟಿಂದ ಪರ್ಚೇಸ್ ಮಾಡಿದ್ದು. ಅದರ ಕೆಳಗಿನ ಸ್ಟೆಪ್ಪಲ್ಲಿ ಸ್ಟೀಲ್ ಬಾಕ್ಸಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ. ಆನಂತರ ಉಪ್ಪಿನಕಾಯಿಗಳನ್ನ ಈ ಎರಡು ಜಾಡಿಯಲ್ಲಿ ಇಟ್ಕೊಂಡಿದ್ದೀನಿ. ಎರಡು ಬೇರೆ ಬೇರೆ ಥರದ ಉಪ್ಪಿನಕಾಯಿಗಳು. ಈ ಭರಣಿಗಳನ್ನು ಆನ್ಲೈನಲ್ಲಿ ತರಿಸಿದ್ದಲ್ಲ, ನಾರ್ಮಲಾಗಿ ಚಿಕ್ಕಬಳ್ಳಾಪುರದಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು. ಇನ್ನು ಈ ಕಡೆ ಬ್ಲ್ಯಾಕ್ ಕಲರ್ ಸ್ಟ್ಯಾಂಡಲ್ಲಿ ಮೇಲ್ಗಡೆ ಕಲ್ಲುಪ್ಪನ್ನು ಹಾಕಿ ಇರೋವಂಥ ಒಂದು ಭರಣಿಯನ್ನು ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲೇ ಗಂಗೋನಹಳ್ಳಿಯಲ್ಲಿ ಜಾತ್ರೆ ಆಗಿತ್ತು, ಆ ಟೈಮಲ್ಲಿ ಜಾತ್ರೆಗೆ ಹೋದಾಗ ಅಲ್ಲಿ ತೊಗೊಂಡಿದ್ದು. 150ನೋ ಏನೋ ಅನಿಸುತ್ತೆ ಅದು. ಅದರ ಪಕ್ಕ ಒಂದು ಗ್ಲಾಸ್ ಬಾಟಲಲ್ಲಿ ಎಲ್ಲ ಪೆಬಲ್ಸನ್ನು ಹಾಕಿ ಒಂದು ಮನಿ ಪ್ಲ್ಯಾಂಟನ್ನು ಹಾಕಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದರ ಕೆಳಗಡೆ ಎರಡು ಜಾಡಿಯಲ್ಲಿ, ಒಂದರಲ್ಲಿ ಪುಡಿ ಉಪ್ಪು ಮತ್ತೊಂದರಲ್ಲಿ ಹುಣಸೆ ಹಣ್ಣಿದೆ. ಈ ಎರಡು ಜಾಡಿಗಳನ್ನು ನಾನು ಚಿಕ್ಕಬಳ್ಳಾಪುರದಲ್ಲಿದ್ದಾಗೇ ತೊಗೊಂಡಿದ್ದೆ. ಈ ಗ್ಲಾಸ್ ಬಾಟಲಲ್ಲಿ ಕಾಫಿ ಪೌಡರ್ ಇದೆ. ಇದಾದಮೇಲೆ ಐಕಿಯಾಗೆ ರೀಸೆಂಟಾಗಿ ಹೋದಾಗ ಅಲ್ಲಿಂದ ಒಂದು ರ್ಯಾಕನ್ನು ತೊಗೊಂಡು ಬಂದಿದ್ದೆ. ಅದನ್ನು ಈ ರೀತಿ ಕಬೋರ್ಡ್ಗಳಿರುತ್ತಲ್ಲ ಅದಕ್ಕೇ ಅಟ್ಯಾಚ್ ಮಾಡ್ಬೋದು. ಕಬೋರ್ಡ್ ಕೆಳಗಡೆ ನಮಗೆ ಎಸೆನ್ಷಿಯಲ್ ಅಂದರೆ ನಾರ್ಮಲಾಗಿ ಬಳಸೋವಂಥ ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಈ ರೀತಿಯಾದಂತಹ ರ್ಯಾಕನ್ನು ಐಕಿಯಾಗಿ ಹೋದಾಗ ತೊಗೊಂಡು ಬಂದಿದ್ದೆ. ಅದನ್ನು ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದು, ಹಾಗೆ ತುಂಬ ಈಸಿಯಾಗಿ ತೆಗೆದು ಕ್ಲೀನ್ ಮಾಡ್ಕೊಬೋದು ನಾವು. ಅದ್ರ ಮೇಲೆ ನೀವು ಬೇಕಾದನ್ನು ಜೋಡಿಸ್ಕೋಬೋದು. ಕಾಫಿ ಕಪ್ಸ್ಗಳು, ಮಗ್ಸ್ಗಳನ್ನ ಇಟ್ಕೋಬೋದು. ನಾನಿಲ್ಲಿ ಮಸಾಲ ಬಾಕ್ಸನ್ನು ಇಟ್ಕೋತಾ ಇದ್ದೀನಿ. ಜೊತೆಗೆ ಅದ್ರ ಮುಂದೆ ನಾರ್ಮಲಾಗಿ ನಮಗೆ ಪ್ರತಿನಿತ್ಯ ಒಗ್ಗರಣೆಗೆ ಹಾಕೋದಕ್ಕೆ ಬೇಕಾಗುತ್ತಲ್ಲ, ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಹಾಗೆ ಅರಿಶಿಣದ ಪುಡಿ ಇಷ್ಟನ್ನು ಕೂಡ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇರೋದ್ರಿಂದ ಸುಲಭವಾಗಿ ತಗೊಂಡು ಉಪಯೋಗಿಸ್ಕೋಬೋದು ಅಡುಗೆಗೆ ಅಂತ. ನನಗಂತೂ ಇದು ತುಂಬಾ ಇಷ್ಟ ಆಯಿತು, ಹಾಗೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಇದಾದ ನಂತರ ನನ್ನ ಆಯಿಲ್ ಬಾಟಲ್ಸ್ಗಳನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೆ ಅಮೆಝಾನಿಂದ 2 ಟ್ರೇಗಳನ್ನು ತರಿಸಿದ್ದೀನಿ. ಇದನ್ನು ಸುಮಾರು ರೀತಿಯಲ್ಲಿ ನಾವು ಬಳಸ್ಬೋದು. ಆಯಿಲ್ ಬಾಟಲ್ಸ್ಗಳು ಇಡೋದಕ್ಕೆ, ಟಿ ವಿ ರಿಮೋಟ್ಗಳನ್ನು ಇಡೋದಕ್ಕೆ, ಅಥವಾ ಮೇಕಪ್ ಐಟಮ್ಸ್ಗಳನ್ನು ಇಡೋದಕ್ಕೆ ಎಲ್ಲದಕ್ಕೂ ಕೂಡ ಬಳಸ್ಕೊಬೋದು. ನಾನಿಲ್ಲಿ ಒಂದನ್ನು ಆಯಿಲ್ ಬಾಟಲ್ ಇಡೋದಕ್ಕೆ ಬಳಸ್ತಾ ಇದ್ದೀನಿ, ಮತ್ತೊಂದನ್ನು ಟಿ ವಿ ಹತ್ರ ರಿಮೋಟ್ಗಳನ್ನ ಇಡೋದಕ್ಕೆ ಅಂತ ಬಳಸ್ತಾ ಇದ್ದೀನಿ. ಇದರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಇದರೊಳಗಡೆ ಎಲ್ಲ ಆಯಿಲ್ ಬಾಟಲ್ಸ್ಗಳನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಹಾಗೆ ಇಡೋದಕ್ಕಾಗಲ್ಲ. ಒಳಗಡೆ ಯಾವುದಾದ್ರೂ ಒಂದು ಕವರು ಅಥವಾ ಲೈನರನ್ನು ಹಾಕಿ ಇಡಬೇಕು. ಯಾಕಂದರೆ ಆಯಿಲ್ ಬಾಟಲ್ಸಲ್ಲಿ ತುಂಬ ಸ್ಪಿಲೇಜಸ್ ಆಗ್ತಾ ಇರುತ್ತೆ. ಎಣ್ಣೆ ಎಲ್ಲ ಸೋರಿ ಕೆಳಗಡೆ ಎಲ್ಲ ಜಿಡ್ಡಾಗ್ಬಿಟ್ರೆ ಕ್ಲೀನ್ ಮಾಡೋದು ಕಷ್ಟ. ಹಾಗಾಗಿ ಅದರಲ್ಲೇ ಒಂದು ಕವರ್ ಬಂದಿತ್ತು, ಅದನ್ನೇ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಅನಂತರ ಎಲ್ಲ ನನ್ನ ಆಯಿಲ್ ಬಾಟಲ್ಗಳನ್ನ ಇಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆದು ಹಾಗೆ ಕಡಲೆಕಾಯಿ ಎಣ್ಣೆದು. ಅದರ ಜೊತೆ ಒಂದು ಲೈವ್ ಪ್ಲ್ಯಾಂಟು ಗ್ಲಾಸ್ ಬಾಟಲಲ್ಲಿ ಹಾಕಿರೋ ಅಂಥದ್ದನ್ನು ಇಟ್ಟಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶದಿಂದ.
ಆ ಆಯಿಲ್ ಬಾಟಲ್ ಟ್ರೇ ಪಕ್ಕನೇ ಕಟ್ಲರಿ ಒಂದು ಹೋಲ್ಡರ್ನ ಇಟ್ಟು ಅದರೊಳಗಡೆ ಎಲ್ಲ ವುಡನ್ ಸ್ಪ್ಯಾಚುಲಾಗಳು, ಲಟ್ಟಣಿಗೆ ಇದನ್ನೆಲ್ಲದನ್ನು ಇಟ್ಕೊಂಡಿದ್ದೀನಿ. ಕೆಲವೊಂದು ಸಲ ಅಡುಗೆ ಮನೆ ಆಗಿರ್ಬೋದು ಅಥವಾ ನಮ್ಮ ಮನೆಯೇ ಆಗಿರ್ಬೋದು, ಅಲ್ಪ ಸ್ವಲ್ಪ ಚೇಂಜ್ ಮಾಡಿದಾಗ ಅದರ ಲುಕ್ಕೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹೊಸ್ದಾಗೇನೋ ಟ್ರೈ ಮಾಡಿದ್ದೀವಿ, ಒಂಥರ ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನಮಗೆ ಒಂಥರ ಫೀಲ್ ಕೊಡುತ್ತೆ. ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಂಡಿದ್ದ ನಂತರ ಈ ಕಡೆ ಇವಾಗ ಮೈಕ್ರೋ ಓವೆನ್ ಇಟ್ಟಿದ್ದೀನಲ್ಲ ಆ ಕಡೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಮೈಕ್ರೋ ಓವೆನ್ ಮೇಲೆ ಕಾಟನ್ ಬಟ್ಟೆನ ನೀಟಾಗಿ 4 ಸೈಡ್ಸಲ್ಲಿ ಸ್ಟಿಚಿಂಗ್ ಮಾಡಿಸಿ ಅದನ್ನು ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ದುಡ್ಡು ಕೊಟ್ಟು ರೆಡಿಮೇಡ್ ಕವರ್ ಏನು ತೊಗೊಂಡು ಬಂದಿಲ್ಲ, ಕಾಟನ್ ಬಟ್ಟೆನೇ ನಾನು ಬೆಡ್ಶೀಟ್ಗೆ ಹೊಲಿಸೋದಕ್ಕೆ ಅಂತ ತೊಗೊಂಡು ಬಂದಿದ್ದೆ. ಅದರಲ್ಲೇ ಮಿಕ್ಕಿರೋ ಅಂಥದ್ದನ್ನು ಕಟ್ ಮಾಡಿಸಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದೀನಿ. ಅನಂತರ ಆ ಕಾರ್ನರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಗ್ಲಾಸ್ ಬಾಟಲಲ್ಲಿ ಗಿಡನ ಹಾಕಿ ಇಟ್ಟಿದ್ದೀನಿ. ನೀರಲ್ಲೇ ಬೆಳೆಯುವಂಥ ಗಿಡ ಅದು. ಹಾಗೆ ಫ್ರೂಟ್ ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿರುವಂಥ ಒಂದು ಮಣ್ಣಿನ ಮಡಿಕೆನೂ ಕೂಡ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಾದ ನಂತರ ಮೊನ್ನೆ ಅಮೆಝಾನಿಂದ ಒಂದು ಶೆಫ್ದು ಡೆಕೋರೇಟಿವ್ ಪೀಸನ್ನು ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಇಲ್ಲೇ ಇಡ್ತಾ ಇದ್ದೀನಿ. ಇದರೊಳಗಡೆ ನಾವು ಟೂತ್ ಪಿಕ್ಸ್ನ ಸ್ಟೋರ್ ಮಾಡ್ಕೊಬೋದು. ಹಣ್ಣುಗಳನ್ನೆಲ್ಲ ಇಲ್ಲೇ ಇಟ್ಟಿರೋದ್ರಿಂದ ನಮಗೆ ಹಣ್ಣು ಯಾವಾಗಾದರೂ ಕಟ್ ಮಾಡಿಕೊಂಡಾಗ ಟೂತ್ ಪಿಕ್ಸ್ನ ಇಲ್ಲೇ ತೊಗೊಂಡು ಬಳಸ್ಕೊಬೋದು. ಹಾಗೆ ಒಂದು ಲುಕ್ಕು ಕೂಡ ಚೆನ್ನಾಗಿ ಕೊಡುತ್ತೆ ಅಂತ ಅನ್ನೋ ಕಾರಣಕ್ಕೆ ಈ ಒಂದು ಡೆಕೋರೇಟಿವ್ ಪೀಸ್ನ ಇಲ್ಲಿಟ್ಟಿದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತದು. ಇನ್ನು ಈ ರೀತಿಯಾದಂಥ 2 ವುಡನ್ ಸ್ಟ್ಯಾಂಡ್ಸ್, ಬ್ಯಾಂಬೂ ಸ್ಟ್ಯಾಂಡ್ಸ್ ಅಂತಲೂ ಕರಿಬೋದು. ಇದನ್ನು ನಾನು ವಿಶಾಲ್ ಮಾರ್ಟ್ಗೆ ಹೋದಾಗ ತೊಗೊಂಡು ಬಂದಿದ್ದೆ. ತುಂಬಾ ಕಡಿಮೆ ಪ್ರೈಸ್ ಇದು. ಇದನ್ನು ಗ್ಯಾಸ್ ಸ್ಟವ್ ಎಡಭಾಗದಲ್ಲಿ ಇಟ್ಕೊಂಡಿದ್ದೀನಿ. ಅದರ ಹಿಂದೆಯೇ ನಮ್ಮ ಹಳೆ ಚಾಪಿಂಗ್ ಬೋರ್ಡ್ ಮೇಲೆ ನಾನು ನನ್ನ ಮಗ ಸೇರಿಕೊಂಡು ಒಂದು ಪೇಂಟಿಂಗ್ ಮಾಡಿದ್ವಿ, ಮಮ್ಮೀಸ್ ಡಾಬಾ ಓಪನ್ 24/7 ಅಂತ. ಅದನ್ನು ಕೂಡ ಇಟ್ಕೊಂಡು ಅದ್ರ ಮುಂದೆ ಈ ಸ್ಟ್ಯಾಂಡ್ಗಳನ್ನ ಇಟ್ಟಿದ್ದೀನಲ್ಲ, ಇಲ್ಲಿ ಕುಟಾಣಿಯನ್ನು ಇಟ್ಕೊಂಡಿದ್ದೀನಿ, ಕಲ್ಲಿನ ಕುಟಾಣಿ. ಇದನ್ನು ನಾವು ನನ್ನ ಮಗ 1 ವರ್ಷದವನು ಅನಿಸುತ್ತೆ, ಆವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೊಗೊಂಡು ಬಂದಿದ್ದು. ಹಾಗೆ ಗ್ಲಾಸ್ ವಾಟರ್ ಜಾರನ್ನು ಇಟ್ಕೊಂಡಿದ್ದೀನಿ. ಒಂದು ಗಿಡನ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸಿಂಗೋನಿಯಂ ಗಿಡವನ್ನು, ನನ್ನ ಹಳೆ ಆಯಿಲ್ ಡಿಸ್ಪೆನ್ಸರ್ ಒಂದು ವೇಸ್ಟ್ ಆಗಿತ್ತು, ಮೇಲ್ಗಡೆ ಕ್ಯಾಪ್ ಎಲ್ಲ ಒಡೆದೋಗಿತ್ತು, ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಅದರೊಳಗಡೆ ನೀರು ತುಂಬಿಸ್ಬಿಟ್ಟು ಆ ಗಿಡವನ್ನು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ಇವಾಗ ಅರೇಂಜ್ಮೆಂಟ್ ಆಗಿದೆ. ಮೈಕ್ರೋ ಓವನ್ನ ಹಾಗೆ ಮಿಕ್ಸಿಯನ್ನು ಒಂದ್ಸಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡುವಾಗ ಧೂಳು ಡಸ್ಟ್ ಎಲ್ಲ ಬಂದು ಇದ್ರ ಮೇಲೆ ಕೂತ್ಕೊಂಡಿರುತ್ತಲ್ವ, ಹಾಗಾಗಿ ಒಂದ್ಸಲ ವೈಪ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತ. ಅದರಲ್ಲೂ ವೈಟ್ ಆಗಿರೋವಂಥ ಯಾವುದೇ ಅಪ್ಲಯನ್ಸಸ್ ಆಗಿರ್ಬೋದು ನೀಟಾಗಿ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ತುಂಬಾ ಗಲೀಜಾಗಿ ಕಾಣಿಸುತ್ತೆ. ಇದೆರಡನ್ನೂ ನೀಟಾಗಿ ಒರೆಸ್ಕೊಂಡಿದ್ದ ನಂತರ ಕೆಳಗಡೆ ಕೌಂಟರ್ ಟಾಪನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದಾದ ನಂತರ ಗ್ಯಾಸ್ ಸ್ಟವನ್ನು ಹಾಗೆ ಗ್ಯಾಸ್ ಸ್ಟವ್ ಕೆಳಗಡೆನೂ ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಕಿಚನ್ ಕೌಂಟರ್ ಟಾಪ್ನ ಹಾಗೆ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತಲೇ ಒಂದು ಲಿಕ್ವಿಡನ್ನು ನಾನು ತಯಾರು ಮಾಡ್ಕೊತೀನಿ. ಈಗಾಗಲೇ ನನ್ನ ಯುಗಾದಿ ಹಬ್ಬದ ಕ್ಲೀನಿಂಗ್ ವ್ಲಾಗಲ್ಲಿ ತೋರಿಸಿದ್ದೆ ನಾನು ಯಾವ ರೀತಿ ಲಿಕ್ವಿಡನ್ನು ಮಾಡ್ಕೊಳ್ತೀನಿ ಅಂತ. ಅದೇ ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ತಾ ಇರೋದು ಗ್ಯಾಸ್ ಸ್ಟವ್ನು ಹಾಗೆ ಕೌಂಟರ್ ಟಾಪ್ನು ಕೂಡ. ಪೂರ್ತಿಯಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಇನ್ನೊಂದೇ ಒಂದು ಐಟಮ್ ಬಾಕಿ ಇತ್ತು, ಅದನ್ನು ಕೂಡ ಜೋಡಿಸಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ತೆಗಿತಾ ಇದ್ದೀನಿ. ಇದು ಲೇಝಿ ಸೂಸನ್. ಇದು ಜಸ್ಟ್ 100 ರೂಪೀಸ್ ಅಷ್ಟೇ. ತುಂಬಾ ಉಪಯೋಗ ಆಗುತ್ತೆ ಇದು. ಎಲ್ಲ ಆಯಿಲ್ ಬಾಟಲ್ಸ್ಗಳನ್ನೂ ಇಟ್ಕೊಬೋದು, ಅಥವಾ ಮಸಾಲ ಪೌಡರ್ಗಳನ್ನ ಇಟ್ಕೊಬೋದು, ಮೇಕಪ್ ಐಟಮ್ಸ್ಗಳನ್ನ ಇಟ್ಕೊಬೋದು, ಅಥವಾ ಸಾಸ್ಗಳನ್ನ ಇಟ್ಕೊಬೋದು. ನೀವು ಬೇಕಿಂಗ್ ಏನಾದರೂ ಮಾಡ್ತೀರಾ ಅಂತ ಅಂದರೆ ಬೇಕಿಂಗ್ಗೆ ಬಳಸೋವಂಥ ಎಲ್ಲ ವಸ್ತುಗಳನ್ನೂ ಕೂಡ ನೀವು ಇಟ್ಕೊಬೋದು. ಚೆನ್ನಾಗಿದೆ. ನಾನಿದನ್ನು ಎಲ್ಲ ಪೌಡರ್ಸ್ಗಳನ್ನ ಇಡೋದಕ್ಕೆ ಅಂತ ಬಳಸ್ತಾ ಇದ್ದೀನಿ. ಹಾಗಾಗಿನೇ ಎಲ್ಲ ಗ್ಲಾಸ್ ಕಂಟೈನರ್ಸ್ ನನ್ನ ಹತ್ರ ಇದ್ದಿದ್ದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರೊಳಗಡೆ ಇವಾಗ ಒಂದೊಂದೇ ಪೌಡರ್ಗಳನ್ನ ಹಾಕ್ತಾ ಇದ್ದೀನಿ. ಮೊದಲನೇದಾಗಿ ಹಾಕ್ತಾ ಇರೋದು ಇದು ಧನಿಯಾ ಪೌಡರ್, ಮನೇಲೇ ಮಾಡಿರೋ ಅಂಥದ್ದು. ಇದೇ ಥರ ಒಂದರಲ್ಲಿ ಧನಿಯಾ ಪುಡಿ, ಒಂದರಲ್ಲಿ ಖಾರದ ಪುಡಿ, ಮತ್ತೊಂದರಲ್ಲಿ ಗರಂ ಮಸಾಲ, ಹಾಗೆ ಚಿಕ್ಕ ಚಿಕ್ಕ ಬಾಟಲ್ಸ್ಗಳಿದೆ. ನನಗೆ ಆಯಿಲ್ ಬಾಟಲ್ಸಲ್ಲಿ 4 ಚಿಕ್ಕ ಚಿಕ್ಕ ಬಾಟಲ್ಸ್ಗಳು ಬಂದಿತ್ತು. ಅದರಲ್ಲಿ ಒಂದರಲ್ಲಿ ಸಾಲ್ಟು, ಇನ್ನೊಂದರಲ್ಲಿ ಪೆಪ್ಪರು, ಮತ್ತೊಂದರಲ್ಲಿ ಬ್ಲ್ಯಾಕ್ ಸಾಲ್ಟು, ಹಾಗೆ ಚಾಟ್ ಮಸಾಲ, ಈ ರೀತಿ ಎಲ್ಲ ಯಾವ್ಯಾವ ಐಟಮ್ಸ್ಗಳಿತ್ತೋ ಅದನ್ನೆಲ್ಲದನ್ನು ಚಿಕ್ಕ ಚಿಕ್ಕ ಬಾಟಲ್ಸ್ಗಳಿಗೆ ಹಾಕಿ ಅದನ್ನು ಇದರೊಳಗಡೆ ಇಟ್ಟು ಆರ್ಗನೈಸ್ ಮಾಡ್ತಾ ಇದ್ದೀನಿ. ನೋಡಿ, 10 ಮಿನಿಟ್ಸ್ ಕಿಚನ್ ರೂಲ್ ಗೊತ್ತಲ್ವಾ? ಇಮಿಡಿಯೇಟಾಗಿ ಏನೇ ಬಿದ್ದಿದ್ರು ಕೂಡ ಅದನ್ನು ಕ್ಲೀನ್ ಮಾಡ್ಕೊಬೇಕು. ಅವಾಗೇ ಅಡುಗೆ ಮನೆ ತುಂಬಾ ಕ್ಲೀನಾಗಿ ಕಾಣಿಸೋದು, ಕ್ಲೀನಾಗಿರೋದು ಕೂಡ. ಕಿಚನ್ ಕೌಂಟರ್ ಟಾಪ್ ಮೇಲೆ ಬಿದ್ದಿದ್ದಂಥ ಮಸಾಲ ಪುಡಿನ ಇಮಿಡಿಯೇಟಾಗಿ ಕಿಚನ್ ವೈಪ್ಸಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ.
ಇವಾಗ ಈ ಲೇಝಿ ಸೂಸನ್ ಒಳಗಡೆ ಎಲ್ಲ ಮಸಾಲ ಪೌಡರ್ಸು ಹಾಗೆ ರಾಜ್ಮಾದು ಇತ್ತು, ಅದನ್ನು ಕೂಡ ಇದರೊಳಗಡೆ ಇಟ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಚಿಕ್ಕ ಚಿಕ್ಕ ಗ್ಲಾಸ್ ಬಾಟಲ್ಸ್ ಇದೆ, ಅದರಲ್ಲಿ ಗರಂ ಮಸಾಲ, ಬ್ಲ್ಯಾಕ್ ಸಾಲ್ಟು, ಪೆಪ್ಪರ್ ಪೌಡರು, ಸಾಲ್ಟು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸ್ಲಿಂದ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಕೂಡ ಇಟ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ರೊಟೇಟ್ ಆಗುತ್ತೆ ಇದು. ನಾವು ಯಾವ್ದು ಬೇಕೋ ಅದನ್ನು ರೊಟೇಟ್ ಮಾಡಿ ತೊಗೊಂಡು ಉಪಯೋಗಿಸ್ಕೋಬೋದು. ಇದನ್ನು ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಬಲಭಾಗದಲ್ಲಿರುವಂಥ ಕಬೋರ್ಡಲ್ಲಿ ಎತ್ತಿಟ್ಕೋತೀನಿ. ಇನ್ನು ನೆಕ್ಸ್ಟ್ ಇದೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಐಕಿಯಾಯಿಂದ ತೊಗೊಂಡು ಬಂದಿದ್ದು, ತುಂಬಾ ಚೆನ್ನಾಗಿದೆ. ಇದನ್ನು ಕಿಚನ್ನಲ್ಲಿರುವಂಥ ಕಿಟಕಿ ಮೇಲೆ ಇಡ್ತಾ ಇದ್ದೀನಿ. ಆ ಗಿಡ ಹ್ಯಾಂಗ್ ಆಗಿರೋ ರೀತಿ ಇದೆ ಕೆಳಗಡೆಗೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಲೈಟ್ ಬೆಳಕಲ್ಲಿ ಅದು ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಹಾಗೆ ಅಡುಗೆ ಮನೆಗೆ ಒಂದು ಹೊಸ ಲುಕ್ಕನ್ನು ಕೂಡ ಕೊಡ್ತದ್ದು. ಇನ್ನು ಕೌಂಟರ್ ಟಾಪಲ್ಲಿ ಯಾವ ರೀತಿ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನೋ ಅದೇ ರೀತಿ ಇಲ್ಲಿ ಸಿಂಕ್ ಏರಿಯಾದಲ್ಲೂ ಕೂಡ ಸ್ಪ್ರೇ ಬಾಟಲು, ಹ್ಯಾಂಡ್ ವಾಶು, ಹಾಗೆ ನಾವು ಕ್ಲೀನಿಂಗಿಗೆ ಯೂಸ್ ಮಾಡುವಂಥ ಸ್ಕ್ರಬ್ಗಳು, ಬ್ರಷು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಕೂಡ ಇಟ್ಟಿದ್ದೀನಿ. ಇನ್ನು ಈ ಒಂದು ಗ್ಲಾಸ್ ಕಂಟೈನರ್ ಅಥವಾ ಜಾರ್ ಇತ್ತು, ಇದನ್ನು ನಾನು ಡಿಮಾರ್ಟಿಂದ ತೊಗೊಂಡು ಬಂದಿದ್ದೆ. ಇದರೊಳಗಡೆ ಹೋಮ್ ಮೇಡ್ ಕುಕ್ಕೀಸ್ ಅಥವಾ ಹೊರಗಡೆಯಿಂದ ತಂದಿರೋವಂಥ ಕುಕ್ಕೀಸ್ ಆಗಿರ್ಬೋದು, ಯಾವುದಾದ್ರೂ ಸ್ನ್ಯಾಕ್ಸ್ಗಳನ್ನೆಲ್ಲ ಹಾಕಿ ಇಡ್ಬೋದು. ಏರ್ ಟೈಟ್ ಆಗಿರೋದ್ರಿಂದ ಯಾವುದೂ ತಣ್ಣಗಾಗೋದಿಲ್ಲ, ಅಂದರೆ ಕ್ರಿಸ್ಪಿ ಆಗಿರೋವಂಥದ್ದು ಕ್ರಿಸ್ಪಿಯಾಗೇ ಇರುತ್ತೆ. ಬೇಗ ಈ ಚಳಿ ಮಳೆಗೆಲ್ಲನೂ ತಣ್ಣಗಾಗೋಗುತ್ತಲ್ಲ, ಆ ರೀತಿ ಆಗೋದಿಲ್ಲ. ಚಕ್ಲಿ, ಕೋಡ್ಬಳೆ ಮಿಕ್ಸ್ಚರು, ಅವಲಕ್ಕಿ ಮಿಕ್ಸ್ಚರು ಈ ರೀತಿ ಎಲ್ಲದನ್ನು ಹಾಕಿಡ್ಬೋದು. ಅಥವಾ ನೀವೇನಾದರೂ ಡ್ರೈ ಫ್ರೂಟ್ಸ್ ಲಡ್ಡುವನ್ನೇನಾದರೂ ಮಾಡಿದರೆ ಅದನ್ನು ಕೂಡ ಸ್ಟೋರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಈ ಕಂಟೈನರ್. ಡಿಮಾರ್ಟಿಂದ ತೊಗೊಂಡು ಬಂದಿದ್ದು 150 ರುಪೀಸ್ ಅಂತ ಅನಿಸುತ್ತೆ. ನಾವು ಕೂಡ ಮನೇಲಿ ಮಾಡಿರೋವಂಥ ಕುಕ್ಕೀಸ್ ಎಲ್ಲ ಹೊರಗಡೆಯಿಂದ ತೊಗೊಂಡು ಬಂದಿದ್ದೇನೆ. ಈ ಕಂಟೈನರಲ್ಲಿ ಹಾಕಿ ಇದನ್ನು ನಾನು ಮೈಕ್ರೋ ಓವೆನ್ ಮೇಲೆ ಇಡ್ತಾ ಇದ್ದೀನಿ. ನನ್ನ ಮಗ ಸ್ಕೂಲಿಂದ ಬಂದಾಗ ತಗೊಂಡು ತಿನ್ನೋದಕ್ಕೆ ಸುಲಭ ಆಗುತ್ತೆ ಅಂತ. ಸೊ ಇದಾಗಿತ್ತು ನನ್ನ ಕಿಚನ್ ಕೌಂಟರ್ ಟಾಪ್ ಮೇಕ್ ಓವರ್. ಹೇಗೆ ಅನಿಸ್ತಾ ಇದೆ ನಿಮಗೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. LED ಸ್ಟ್ರಿಪ್ ಹಾಕಿದ್ದೀವಲ್ಲ, ಆ ಬೆಳಕಲ್ಲಿ ಕಿಚನ್ ನೋಡೋದೇ ಒಂದು ಸಂತೋಷ. ಬೇರೆ ಲೈಟ್ಗಳನ್ನ ಹಾಕೋದಕ್ಕೂ ಈ ರೀತಿ ವಾರ್ಮ್ ಲೈಟ್, ಅದರಲ್ಲೂ ಸ್ಟ್ರಿಪ್ ಲೈಟ್ಸ್ನ ಹಾಕೋದ್ರಿಂದ ನಾವು ಏನು ತೋರಿಸ್ತಾ ಇದ್ದೀವಿ ಅದು ಕೂಡ ನೀಟಾಗಿ ಕಾಣಿಸುತ್ತೆ. ಒಂಥರ ಫೆಸ್ಟಿವ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಸ್ಯಾಟಿಸ್ಫೈ ಆಯಿತು. ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ಥರದ ವಿಡಿಯೋಗಳು ಇನ್ನೂ ಹೆಚ್ಚು ನೀವು ನೋಡ್ಬೋದು ಮುಂದಕ್ಕೆ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.